ಪ್ರೀತಿಯ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮನೋಹರ, ಸಹಾಯಕ ಪ್ರಾಧ್ಯಾಪಕರು, ಸಮಾಜಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬುಕ್ಕಾಪಟ್ನ. ಅಂತಿಮ BA ವಿದ್ಯಾರ್ಥಿಗಳು ಅಧ್ಯಯನ ಮಾಡುವಂತಹ ಪ್ರಮುಖ ಪತ್ರಿಕೆಯಾದ ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಸೋಷಿಯಲ್ ರಿಸರ್ಚ್ಗೆ ಸಂಬಂಧಿಸಿದಂತೆ 4ನೇ ಅಧ್ಯಾಯದಲ್ಲಿ ನಾವಿದ್ದೀವಿ. ಅದರಲ್ಲಿ ನಾವು ಸ್ಯಾಂಪ್ಲಿಂಗ್ ಮೆಥಡ್ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಇಂದಿನ ತರಗತಿಯಲ್ಲಿ ನಾವು ಈ ಒಂದು ಸ್ಯಾಂಪ್ಲಿಂಗ್ ಮೆಥಡ್ನ ಅನುಕೂಲಗಳು ಮತ್ತು ಅನಾನುಕೂಲಗಳ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಸ್ಯಾಂಪ್ಲಿಂಗ್ ಮೆಥಡ್. ನಾವು ಸಂಶೋಧನೆಯಲ್ಲಿ ಸ್ಯಾಂಪ್ಲಿಂಗ್ ವಿಧಾನ ಅಥವಾ ನಮೂನೆ ಅಥವಾ ಮಾದರಿ ವಿಧಾನವನ್ನು ಬಳಕೆ ಮಾಡೋದರಿಂದ ಕೆಲವು ಅನುಕೂಲಗಳು ಆಗ್ತವೆ, ಕೆಲವು ಅನಾನುಕೂಲಗಳು ಇದ್ದಾವೆ. ಮೊದಲಿಗೆ ಈ ನಮೂನೆ ವಿಧಾನದಿಂದ ಸಂಶೋಧಕನಿಗೆ ಆಗುವಂತಹ ಅನುಕೂಲಗಳು ಏನು ಅನ್ನೋದರ ಬಗ್ಗೆ ಒಂದೊಂದಾಗಿ ವಿವರವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಫಸ್ಟ್ ಒನ್ is lowest sampling cost. Sampling reduces the overall cost involved in the doing research. ತಮಗೆಲ್ಲ ಗೊತ್ತಿರುವ ರೀತಿಯಲ್ಲಿ ಸಂಶೋಧನಾ ಪ್ರಕ್ರಿಯೆ ಅನ್ನುವಂಥದ್ದು ಒಂದು ದೀರ್ಘವಾದ ಮತ್ತು ಸಂಕೀರ್ಣವಾಗಿರ್ತಕ್ಕಂಥದ್ದು. ಇದಕ್ಕೆ ಹಣಕಾಸಿನ ಸಂಪನ್ಮೂಲ ಯಥೇಚ್ಛವಾಗಿ ಬೇಕಾಗ್ತದೆ. ಸಮಸ್ಯೆಯ ಆಯ್ಕೆಯಿಂದ ಹಿಡಿದು ವರದಿ ತಯಾರಿಕೆಯವರೆಗೂ ಎಲ್ಲ ಹಂತಗಳಲ್ಲೂ ಕೂಡ ಆತನಿಗೆ ಹಣ ವ್ಯಯ ಆಗುತ್ತದೆ. ಆ ಹಿನ್ನೆಲೆಯಲ್ಲಿ ನಾವು ಈ ಸ್ಯಾಂಪ್ಲಿಂಗ್ ಆಯ್ಕೆ ವಿಧಾನವನ್ನು ನಾವು ತೆಗೆದುಕೊಂಡಾಗ ಒಟ್ಟಾರೆಯಾಗಿ ಸಂಶೋಧಕನಿಗೆ ಕಡಿಮೆ ವೆಚ್ಚ ಆಗತಕ್ಕಂಥದ್ದು ನಾವು ನೋಡಬಹುದು. The cost for collecting data about entire population is quite high. ಅಂದರೆ ಇಡೀ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಸಮೂಹದ ಎಲ್ಲ ಸದಸ್ಯರನ್ನು ಭೇಟಿ ಮಾಡಿ ಮಾಹಿತಿಯನ್ನು ಕಲೆ ಹಾಕಬೇಕಾದರೆ ಆತನಿಗೆ ಹೆಚ್ಚು ಹಣದ ಸಂಪನ್ಮೂಲದ ಅಗತ್ಯ ಬೇಕಾಗ್ತದೆ. ಆದರೆ ಆತನು ಅದಕ್ಕೆ ಬದಲಾಗಿ ಆ ಸಮೂಹವನ್ನು ಪ್ರತಿನಿಧಿಸುವಂತೆ ಸ್ಯಾಂಪಲ್ ಆಯ್ಕೆ ಮಾಡಿದಾಗ ಸ್ಯಾಂಪ್ಲಿಂಗ್ ರೆಡ್ಯೂಸಸ್ ದ ಪಾಪ್ಯುಲೇಷನ್ ಇಂಟು ಸ್ಮಾಲ್ ಮ್ಯಾನೇಜಬಲ್ ಯೂನಿಟ್ಸ್. ಅದು ಒಟ್ಟಾರೆ ಜನಸಂಖ್ಯೆಯ ಒಂದು ಸಣ್ಣ ಭಾಗ ಆಗಿರೋದರಿಂದ ಅದರಷ್ಟೇ ಮಾಹಿತಿಯನ್ನು ಆತನು ಕಲೆ ಹಾಕಬೇಕಾಗ್ತದೆ. ಅಕ್ವೈರಿಂಗ್ ಡೇಟಾ ಅಬೌಟ್ ದ ಸ್ಯಾಂಪಲ್ ಆಫ್ ದ ಪಾಪ್ಯುಲೇಷನ್ ಇನ್ವಾಲ್ವ್ಸ್ ಲೋಯರ್ ಕಾಸ್ಟ್ ವಿಚ್ ಈಸ್ ಒನ್ ಆಫ್ ದ ಮೇಜರ್ ಅಡ್ವಾಂಟೇಜ್ ಆಫ್ ದ ಸ್ಯಾಂಪ್ಲಿಂಗ್ ಮೆಥಡ್. ಇದು ಮೊದಲನೇದು. ಇನ್ನು ಎರಡನೇದಾಗಿ ನಾವು ನೋಡಿದಾಗ ಲೆಸ್ ಟೈಮ್ ಕನ್ಸ್ಯೂಮಿಂಗ್. ಸ್ಯಾಂಪ್ಲಿಂಗ್ ರೆಡ್ಯೂಸಸ್ ದ ಓವರಾಲ್ ಟೈಮ್ ಬೈ ರೆಡ್ಯೂಸಿಂಗ್ the size of population. Data is not collected about every member in the population but only related to sample is gathered. It is less time consuming in comparison to census technique. ಅಂದರೆ ಇದು ಕೇವಲ ಈ ವಿಧಾನವನ್ನು ಅಳವಡಿಸ್ಕೊಳ್ಳೋದ್ರಿಂದ ಸಂಶೋಧಕನಿಗೆ ಹಣದ ಉಳಿತಾಯ ಆಗೋದು ಮಾತ್ರ ಅಲ್ಲ, ಸಮಯ ಉಳಿತಾಯನೂ ಆಗ್ತದೆ. ಯಾಕೆಂದರೆ ಒಂದು ಸಂಶೋಧನೆ ಮಾಡಬೇಕಾದರೆ ಕೆಲವು ಸಂದರ್ಭದಲ್ಲಿ ವರ್ಷಾನುಗಟ್ಟಲೆ ಇಳಿತದೆ. ನೀವು PhD ಮಾಡುವಂಥ ಸಂದರ್ಭದಲ್ಲಿ 4, 5, 6 ವರ್ಷ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಅಂತಹ ಸಂದರ್ಭದಲ್ಲಿ ಸಂಶೋಧಕನಿಗೆ ಪ್ರತಿ ನಿಮಿಷ, ಪ್ರತಿ ಗಂಟೆ, ಪ್ರತಿ ದಿನವೂ ಕೂಡ ಮುಖ್ಯ ಆಗ್ತಾ ಹೋಗ್ತದೆ. ಫೈನಲಿ ಸಂಶೋಧನೆ ಪ್ರಕ್ರಿಯೆಯಲ್ಲಿ ಇಡೀ ಗುಂಪನ್ನು ಆತನು ಸಂಶೋಧನೆ ಅಥವಾ ಅಧ್ಯಯನಕ್ಕೆ ಒಳಪಡಿಸಿದಾಗ ಎಲ್ಲರಿಂದ ಮಾಹಿತಿಯನ್ನು ತೆಗೆದುಕೊಳ್ಳೋದಕ್ಕೆ ಕಲೆಕ್ಷನ್ ಆಫ್ ಡೇಟಾ ಫ್ರಮ್ ಎವ್ರಿಬಡಿ ಶುಡ್ ಟೇಕ್ ಲಾಂಗ್ ಪೀರಿಯಡ್, ಹೆಚ್ಚು ಸಮಯ ತೆಗೆದುಕೊಳ್ತಾರೆ. ಅದರ ಬದಲಾಗಿ ಕೇವಲ ಆ ಇಡೀ ಜನಸಂಖ್ಯೆಯನ್ನು ಪ್ರತಿನಿಧಿಸುವಂತಹ ಒಂದು ಸಣ್ಣ ಗುಂಪಿನಲ್ಲಷ್ಟೇ ಮಾಹಿತಿಯನ್ನು ಸಂಗ್ರಹಿಸೋದ್ರಿಂದ ಆತನು ಕಡಿಮೆ ಅವಧಿಯಲ್ಲಿ ಪರಿಣಾಮಕಾರಿಯಾಗಿ ತನ್ನ ಸಂಶೋಧನೆಯ ಉದ್ದೇಶಗಳಿಗೆ ಅನುಗುಣವಾಗಿ ಮಾಹಿತಿಯನ್ನು ಸಂಗ್ರಹಿಸೋದಕ್ಕೆ ಈ ವಿಧಾನ
ಅನುಕೂಲ ಮಾಡಿಕೊಡ್ತದೆ ಅಂತ ನಾವು ಹೇಳಬಹುದು. ಸೊ ಇನ್ನು ಮೂರನೇದಾಗಿ ಹೈಯರ್ ಅಕ್ಯುರಸಿ ಆಫ್ ಡೇಟಾ ಅಂದರೆ ಈ ವಿಧಾನದ ಮುಖಾಂತರ ಸಂಗ್ರಹಿಸುವಂಥ ಮಾಹಿತಿ ಹೆಚ್ಚು ನಿಖರತೆಯನ್ನು ಹೊಂದಿರ್ತದೆ. ಎ ಸ್ಯಾಂಪಲ್ ರೆಪ್ರೆಸೆಂಟ್ಸ್ ದ ಹೋಲ್ ಪಾಪ್ಯುಲೇಷನ್ ಫ್ರಮ್ ವಿಚ್ ಇಟ್ ಈಸ್ ಡ್ರಾನ್. ಈ ನಮೂನೆ ಅನ್ನುವಂಥದ್ದು ಅಧ್ಯಯನಕ್ಕೆ ಒಳಪಡಿಸ್ತಕ್ಕಂಥ ಸಂಪೂರ್ಣ ಜನಸಂಖ್ಯೆಯ ಒಂದು ಪ್ರತಿನಿಧಿಕವಾಗಿರ್ತಕ್ಕಂಥದ್ದು. ಇಟ್ ಈಸ್ ಯೂಸ್ಡ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಡಿಸೈರ್ಡ್ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಸ್ಟೆಬಿಲಿಟಿ ಆಫ್ ದ ಡಿರೈವ್ಡ್ ಸ್ಯಾಂಪಲ್ ವ್ಯಾಲ್ಯೂ ಕ್ಯಾನ್ ಬಿ ದ ಈಸಿಲಿ ಡಿಟರ್ಮೈನ್. ಸೊ ಇಲ್ಲಿ ನಾವು ಮಾಹಿತಿಯನ್ನು ಕಲೆ ಹಾಕೋದ್ರಿಂದ ಸಂಖ್ಯಾಶಾಸ್ತ್ರೀಯವಾಗಿ ನಾವು ಇದನ್ನು ವಿಶ್ಲೇಷಣೆ ಮಾಡಿ ಅನ್ವಯಿಸೋದಕ್ಕೆ ಸಾಧ್ಯ. ಸೊ ಈ ಸ್ಯಾಂಪಲ್ಲು ಆಯ್ಕೆಯಲ್ಲೂ ಕೂಡ ನಾವು ವೈಜ್ಞಾನಿಕ ವಿಧಾನಗಳನ್ನು ಅಳವಡಿಸೋದ್ರಿಂದ ಇಡೀ ಗುಂಪಿಗೆ ಪ್ರಾತಿನಿಧಿಕ ರೀತಿಯಲ್ಲಿ ನಾವು ಆಯ್ಕೆ ಮಾಡಿ ಮಾಹಿತಿಯನ್ನು ಸಂಗ್ರಹಿಸೋದ್ರಿಂದ ಆ ಮಾಹಿತಿ ಅತ್ಯಂತ ನಿಖರವಾಗಿ ಯಾವುದೇ ಪಕ್ಷಪಾತ ಧೋರಣೆಗೆ ಒಳಗಾಗದೆ ಪೂರ್ವಗ್ರಹ ಪೀಡಿತೆಗೆ ಒಳಗಾಗದೆ ಇರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಸೊ ಇನ್ನು ನಾಲ್ಕನೇದಾಗಿ ಹೈಯರ್ ಸ್ಕೋಪ್ ಆಫ್ ಸ್ಯಾಂಪ್ಲಿಂಗ್. ಸ್ಯಾಂಪ್ಲಿಂಗ್ ಎನೇಬಲ್ಸ್ ಇನ್ವೆಸ್ಟಿಗೇಟರ್ ಟು ಈಸಿಲಿ ಅರೈವ್ ಅಟ್ ಜನರಲೈಜೇಷನ್ ಅಬೌಟ್ ದ ಸೆಟ್ ಆಫ್ ಡೇಟಾ. ಅಂದರೆ ಈ ಸ್ಯಾಂಪಲ್ನ ಸ್ಕೋಪು ಕೂಡ ವಿಶಾಲವಾಗಿರ್ತದೆ. ಯಾಕಂದರೆ ಈ ಸ್ಯಾಂಪಲ್ನಿಂದ ಸಂಗ್ರಹಿಸಿದ ಮಾಹಿತಿಯನ್ನು ಮತ್ತು ಅದರಿಂದ ಬರುವಂಥ ಫಲಿತಾಂಶವನ್ನು ಇಡೀ ಆ ಜನಸಂಖ್ಯೆಗೆ ಸಾಮಾನ್ಯೀಕರಣಗೊಳಿಸೋದಕ್ಕೆ ಸಾಧ್ಯ ಆಗ್ತದೆ. ಇಟ್ ವುಡ್ ಬಿ ಟೋಟಲಿ ಇಂಪ್ರಾಕ್ಟಿಕಲ್ ಟು ಸ್ಟಡಿ ಹೋಲ್ ಪಾಪ್ಯುಲೇಷನ್ ಆ್ಯಸ್ ಇಟ್ ಈಸ್ ಟು ಲಾರ್ಜ್ ಫಾರ್ ಮೆಜರಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಲ್ ಇಂಡಿವಿಜುವಲ್ ಮೆಂಬರ್ಸ್. ಸಮೂಹದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯಿಂದ ಮಾಹಿತಿ ಸಂಗ್ರಹಿಸುವಂಥದ್ದು, ವಿಶ್ಲೇಷಣೆ ಮಾಡುವಂಥದ್ದು ಮತ್ತು ಅದನ್ನು ಅಳತೆ ಮಾಡುವಂಥದ್ದು ಸುಲಭದ ಕೆಲಸ ಅಲ್ಲ. ಆದ್ದರಿಂದ ನಮೂನೆಗೆ ಇದಕ್ಕೆ ಸಹಾಯ ಮಾಡ್ತದೆ. ಪ್ರೋಸೆಸ್ ಆಫ್ ದ ಸ್ಯಾಂಪ್ಲಿಂಗ್ ಬೈ ಅನಲೈಸಿಂಗ್ ವೇರಿಯಬಲ್ಸ್ ವಿತಿನ್ ಸ್ಮಾಲ್ ಪ್ರಪೋರ್ಷನ್ ಆಫ್ ದ ಪಾಪ್ಯುಲೇಷನ್ ಈಸಿ ಇನ್ ಅರೈವಿಂಗ್ ಜನರಲೈಸೇಷನ್. ಅದನ್ನು ಅಧ್ಯಯನ ಮಾಡೋದ್ರಿಂದ ಆ ನಮೂನೆಯನ್ನು ಅದರಿಂದ ಬರುವಂತಹ ಫಲಿತಾಂಶವನ್ನು ವಿಶ್ಲೇಷಣೆ ಮಾಡಿ ಇಡೀ ಸಮುದಾಯಕ್ಕೆ ಅದರ ಗುಂಪಿಗೆ ಅಥವಾ ಜನಸಂಖ್ಯೆಗೆ ನಾವು ಸಾಮಾನ್ಯೀಕರಣಗೊಳಿಸಬಹುದು ಅನ್ನುವಂಥದ್ದು. ಒಂದು ಉದಾಹರಣೆ ನಾವು ಕೊಡೋದಾದರೆ, ಈಗ ನಮ್ಮ ಭಾರತೀಯ ಸಮಾಜದಲ್ಲಿ ವಿವಾಹ ವಿಚ್ಛೇದನಗಳ ಪ್ರಮಾಣ ಜಾಸ್ತಿ ಆಗ್ತಾ ಇದ್ದಾವೆ. ಸೊ ನಾವು ಎಲ್ಲ ವಿವಾಹ ವಿಚ್ಛೇದನನ್ನು ಅಥವಾ ಎಲ್ಲ ಊರುಗಳಲ್ಲಿ ಹೋಗಿ ಅಧ್ಯಯನ ಮಾಡ್ತಾ ಇದ್ವಾ? ಇಲ್ಲ. ಕೆಲವು ಆಯ್ದ ಪ್ರದೇಶಗಳನ್ನು, ಆಯ್ದ ಜನರನ್ನು ಅಧ್ಯಯನ ಮಾಡಿ ಅದರಿಂದ ಬರುವಂಥ ಫಲಿತಾಂಶ ಆಧಾರದ ಮೇಲೆ ನಾವೇನು ಸಾಮಾನ್ಯ ಹೌದು ಭಾರತದಲ್ಲಿ ವಿವಾಹ ವಿಚ್ಛೇದನಗಳ ಪ್ರಮಾಣ ಜಾಸ್ತಿ ಆಗ್ತಾಯಿದೆ. ಸೊ ಇದು ಅದರ ಒಂದು ಲಕ್ಷಣ. ಇಂಟೆನ್ಸಿವ್ ಆ್ಯಂಡ್ ಎಕ್ಸಾಸ್ಟಿವ್ ಡೇಟಾ. ಇನ್ ಸ್ಟಡೀಸ್ ಬೇಸ್ಡ್ ಆನ್ ಸ್ಯಾಂಪ್ಲಿಂಗ್ ಯೂನಿಟ್ಸ್, ಅಬ್ಸರ್ವೇಷನ್ ಆರ್ ಮೇಡ್ ಆಫ್ limited number, therefore exhaustive and intensive data are collected. ಇಲ್ಲಿ ಸಂಶೋಧಕನು ತಾನು ಅಧ್ಯಯನ ಮಾಡುವಂತಹ ಗುಂಪು ಅಥವಾ ಮಾದರಿ ಗಾತ್ರ ಸೀಮಿತವಾಗಿರೋದ್ರಿಂದ ಅವನು ಅತ್ಯಂತ ಎಚ್ಚರಿಕೆಯಿಂದ ಆಳವಾಗಿ ಅವಲೋಕನ ಮಾಡಿ ಮಾಹಿತಿಯನ್ನು ಸಂಗ್ರಹಿಸೋದಕ್ಕೆ ಸಾಧ್ಯ. ಯಾಕೆಂದರೆ ಗುಂಪು ದೊಡ್ಡದಾಗಿದ್ದಕ್ಕಂಥ ಸಂದರ್ಭದಲ್ಲಿ ಆಳವಾಗಿ ನಿಖರವಾಗಿ ಎಚ್ಚರಿಕೆಯಿಂದ ಮಾಹಿತಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಗೊಂದಲಗಳಾಗ್ತಾ ಹೋಗ್ತದೆ, ಸಮಯದ ಅಭಾವ ಉಂಟಾಗ್ತದೆ. ಆದರೆ ಯಾವಾಗ ಅಧ್ಯಯನ ಮಾಡುವಂಥ ಗುಂಪಿನ ಸಮೂಹ ಚಿಕ್ಕದಾಗಿರ್ತದೋ, ನಮೂನೆಯ ಗಾತ್ರ ಚಿಕ್ಕದಾಗಿರ್ತದೋ, ಅಂತಹ ಸಂದರ್ಭದಲ್ಲಿ ಇಂಟೆನ್ಸಿವ್ ಅಂದರೆ ಅತ್ಯಂತ ಆಳವಾಗಿರ್ತಕ್ಕಂತಹ ಮತ್ತು ಸಮಗ್ರವಾಗಿರ್ತಕ್ಕಂತಹ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಈ ವಿಧಾನ ಸಹಾಯಕ ಆಗ್ತದೆ. ಸೂಟಬಲ್ ಇನ್ ಕೇಸ್ ಆಫ್ ಲಿಮಿಟೆಡ್ ರಿಸೋರ್ಸಸ್. ಯಾವಾಗ ಸಂಶೋಧಕನಿಗೆ ಸೀಮಿತವಾಗಿರ್ತಕ್ಕಂತಹ ಸಂಪನ್ಮೂಲಗಳಿರ್ತಾವೋ ಹಾಗೆ ಇದು ಉತ್ತಮ ವಿಧಾನ. ಅದು ಹಣದ ಸಂಪನ್ಮೂಲ, ಸಮಯ ಆಗಿರಬಹುದು, ಮಾನವ ಸಂಪನ್ಮೂಲ ಆಗಿರಬಹುದು, ಇನ್ನಿತರ ಆಗಿರಬಹುದು. ಸ್ಯಾಂಪ್ಲಿಂಗ್ ಈಸ್ ವೆರಿ ಎಫೆಕ್ಟಿವ್ ಟೆಕ್ನಿಕ್ ಆಫ್ ಕಲೆಕ್ಟಿಂಗ್ ಇನ್ಫಾರ್ಮೇಷನ್ ಇನ್ ದ
presence of limited resources with organization. Studying the whole population requires large amount of resource both in terms of money and time. ದೊಡ್ಡ ಅಂದರೆ ಇಡೀ ಜನಸಂಖ್ಯೆಯ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ಹಣ ಮತ್ತು ಸಮಯದ ದೃಷ್ಟಿಯಿಂದ ಹೆಚ್ಚು ವೆಚ್ಚ ಅಥವಾ ಸಂಪನ್ಮೂಲ ಬೇಕಾಗ್ತದೆ. ಸ್ಯಾಂಪ್ಲಿಂಗ್ ಮೇಕ್ಸ್ ಇಟ್ ಪಾಸಿಬಲ್ ಟು ಕವರ್ ಹೋಲ್ ಪಾಪ್ಯುಲೇಷನ್ ಸ್ಯಾಟಿಸ್ಫ್ಯಾಕ್ಟರಿಲಿ ಈವನ್ ಬೈ ಎಂಪ್ಲಾಯಿಂಗ್ ಲಿಮಿಟೆಡ್ ರಿಸೋರ್ಸ್. ಅಂದರೆ ಕಡಿಮೆ ಸಂಪನ್ಮೂಲಗಳಿದ್ದರೂ ಕೂಡ ನಾವು ಸ್ಯಾಂಪ್ಲಿಂಗ್ ಮಾದರಿಯನ್ನು ಆಯ್ಕೆ ಮಾಡಿಕೊಂಡು ಅಧ್ಯಯನ ಮಾಡೋದ್ರಿಂದ ತೃಪ್ತಿಕರ ರೀತಿಯಲ್ಲಿ ಮಾಹಿತಿಯನ್ನು ಸಂಗ್ರಹಿಸಿ ಸಂಶೋಧನೆ ಮಾಡೋದಕ್ಕೆ ಈ ವಿಧಾನ ಉತ್ತಮವಾಗಿರ್ತಕ್ಕಂಥದ್ದು. ಇನ್ನು ಬೆಟರ್ ರ್ಯಾಪೋರ್ಟ್. ವೆನ್ ದೆರ್ ಈಸ್ ಎ size of the sampling low, there should be better rapport between researcher and respondent. ಯಾವಾಗ ಸಂಶೋಧನಾ ಗುಂಪಿನ ಗಾತ್ರ ಚಿಕ್ಕದಾಗಿರ್ತದೋ, ನಮೂನೆಯ ಗಾತ್ರ ಚಿಕ್ಕದಾಗಿರ್ತದೋ, ಅಂತಹ ಸಂದರ್ಭದಲ್ಲಿ ಸಂಶೋಧಕನು ಆ ರೆಸ್ಪಾಂಡೆಂಟ್ ಅಂದರೆ ಉತ್ತರಿಸುವಾತರು ಅಥವಾ ನಮೂನೆಗೆ ಆಯ್ಕೆ ಆಗಿರ್ತಕ್ಕಂಥವರ ಜೊತೆ ಉತ್ತಮ ಸಂಬಂಧವನ್ನು ಹೊಂದಿರಬಹುದು. ಯಾವಾಗ ಸಂಶೋಧಕ ಮತ್ತು ರೆಸ್ಪಾಂಡೆಂಟ್ಗಳ ನಡುವೆ ಉತ್ತಮ ಸಂಬಂಧ ಇರ್ತದೋ ಆಗ ಅವರು ಉತ್ತಮ ರೀತಿಯಲ್ಲಿ ಉತ್ತರಗಳನ್ನು ಸಂಶೋಧಕನಿಗೆ ನೀಡ್ತಾರೆ ಅಥವಾ ಮಾಹಿತಿಯನ್ನು ನೀಡ್ತಾರೆ. ಆಗ ಆ ಸಂಶೋಧನೆಯ ಗುಣಮಟ್ಟ ಮತ್ತಷ್ಟು ಕೂಡ ಉತ್ತಮವಾಗುವಂಥದ್ದು ಆಗ್ತದೆ. ಸೊ ಇವಿಷ್ಟು ಕೂಡ ಇನ್ನೂ ಹಲವಾರು ಇದ್ದರೂ ಕೂಡ ಇಷ್ಟು ನಾವು ಮುಖ್ಯವಾಗಿ ನಾವು ನೋಡ್ತೀವಿ ಅದರ ಅನುಕೂಲಗಳು. ಇನ್ನು ಕೆಲವು ಅನಾನುಕೂಲಗಳು ಇದ್ದಾವೆ. ಮೇಜರ್ ಡಿಫಿಕಲ್ಟೀಸ್ ಆರ್ ಪೋಸ್ ಅಟ್ ದ ಟೈಮ್ ಆಫ್ ಎಸ್ಟಿಮೇಷನ್, ಸೆಲೆಕ್ಷನ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ಸ್ಯಾಂಪ್ಲಿಂಗ್. ಸೊ ಕೆಲವು ಸಂದರ್ಭದಲ್ಲಿ ಆ ಸೈಜನ್ನು ನಿರ್ಧಾರ ಮಾಡುವಂಥ ಸಂದರ್ಭದಲ್ಲಿ, ನಮೂನೆಯನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಮತ್ತು ಅದನ್ನು ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ಕೆಲವು ಡಿಸ್ಅಡ್ವಾಂಟೇಜಸ್ಸು ಇದ್ದಾವೆ. ಅಂತಹ ಕೆಲವು ನೋಡೋದಾದರೆ ಚಾನ್ಸ್ ಆಫ್ ಬಯಾಸ್. ಮೇಜರ್ ಲಿಮಿಟೇಷನ್ ದಟ್ ಅರೈಸ್ ವಿತ್ ಸ್ಯಾಂಪ್ಲಿಂಗ್ ಈಸ್ ಚಾನ್ಸ್ ಆಫ್ ಬಯಾಸ್ನೆಸ್ ಇನ್ ಚೂಸಿಂಗ್ ಸ್ಯಾಂಪಲ್ ಯೂನಿಟ್ಸ್. ಕೆಲವು ಸಂದರ್ಭದಲ್ಲಿ ವೈಜ್ಞಾನಿಕವಾಗಿ ಯಾದೃಚ್ಛಿಕವಾಗಿ ನಮೂನೆಯನ್ನು ಆಯ್ಕೆ ಮಾಡಬಹುದಾದರೂ ಕೂಡ ಆ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಸಂಶೋಧಕನು ತನ್ನ ಪ್ರಭಾವ ಬೀರುವಂತಹ ಸನ್ನಿವೇಶ ಇರ್ತದೆ. Selection of sample is a judgmental task as it is based on the mindset of individual choosing them. This biased selection does not truly represent the whole population and may lead to faulty conclusion by researcher. ಈ ನಮೂನೆಯನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಏನಾದರೂ ಬಯಾಸ್ಗೆ ಅವಕಾಶ ಆದರೆ, ಪಕ್ಷಪಾತಕ್ಕೆ ಅವಕಾಶ ಆದರೆ ಅದರಿಂದ ಬರುವಂಥ ಮಾಹಿತಿ ತಪ್ಪಾಗ್ತದೆ, ಉತ್ತಮ ಪ್ರಾತಿನಿಧಿಕ ಆಗೋದಿಲ್ಲ. ಆಗ ಇಡೀ ಸಂಶೋಧನೆಯ ಒಂದು ಸಾರಾಂಶ ತಪ್ಪಾಗುವಂಥ ಸನ್ನಿವೇಶ ನಿರ್ಮಾಣ ಆಗ್ತದೆ. ಡಿಫಿಕಲ್ಟಿ ಇನ್ ಚೂಸಿಂಗ್ ಎ ಟ್ರೂಲಿ ರೆಪ್ರೆಸೆಂಟೇಟಿವ್ ಸ್ಯಾಂಪಲ್. ಸೊ ಎರಡನೇ ಸಮಸ್ಯೆ ಅಥವಾ ಡಿಸ್ಅಡ್ವಾಂಟೇಜ್ ಅಂದರೆ ಸಂಶೋಧಕನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಸಮೂಹವನ್ನು ಸರಿಯಾಗಿ ನಿಖರವಾಗಿ ಪ್ರತಿನಿಧಿಸುವಂತೆ ನಮೂನೆಯನ್ನು ಆಯ್ಕೆ ಮಾಡುವಂತಹ ಸಮಸ್ಯೆ. ಚೂಸಿಂಗ್ ಎನ್ ಅಡಿಕ್ವೇಟ್ ಆ್ಯಂಡ್ ರಿಲಯಬಲ್ ಸ್ಯಾಂಪ್ಲಿಂಗ್ ದಟ್ ಇಟ್ ಈಸ್ ಟ್ರೂಲಿ ರೆಪ್ರೆಸೆಂಟೇಟಿವ್ ಆಫ್ ದ ಪಾಪ್ಯುಲೇಷನ್ ರಿಮೈನ್ಸ್ ಎ ಡಿಫಿಕಲ್ಟ್ ಟಾಸ್ಕ್. ಇದು ಕಷ್ಟಕರವಾಗಿರ್ತಕ್ಕಂಥದ್ದು. ಉದಾಹರಣೆಗೆ ಈಗ ಕೊರೋನಾ ಬಗ್ಗೆ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಲಕ್ಷಾಂತರ ಜನರು ಆ ಕೊರೋನಾಕ್ಕೆ ಒಳಗಾಗಿದ್ದಾರೆ. ಅವರನ್ನು ಅಧ್ಯಯನ ಮಾಡುವಾಗ ಎಷ್ಟು ಜನರನ್ನು ಆಯ್ಕೆ ಮಾಡ್ಕೋಬೇಕು, ಎಷ್ಟು ಜನರನ್ನು ಆಯ್ಕೆ ಮಾಡಿ ಅಧ್ಯಯನ ಮಾಡಿ ಇಡೀ ಕರ್ನಾಟಕದ ಅಥವಾ ಭಾರತದ ಜನಸಂಖ್ಯೆಯ ಈ ಕೊರೋನಾ ರೋಗಿಗಳನ್ನು ಪ್ರತಿನಿಧಿಸ್ತಾ ಇದೆ. ಯಾಕೆಂದರೆ ಅದರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಆ ನಿಜವಾದ ಪ್ರಾತಿನಿಧಿಕ ಸಂಖ್ಯೆ ಎಷ್ಟು ಅನ್ನೋದು ಗುರ್ತು ಮಾಡುವಂಥದ್ದು ಕೂಡ ಒಂದು ಕಷ್ಟಕರವಾಗಿರ್ತಕ್ಕಂತಹ ಒಂದು ವಿಷಯ. ಲ್ಯಾಕ್ ಆಫ್ ಅಡಿಕ್ವೇಟ್ ಸಬ್ಜೆಕ್ಟ್ ನಾಲೆಜ್. Application of sampling process requires a proper knowledge regarding sampling techniques. ಸೊ ಸಂಶೋಧಕನಿಗೆ ಈ ನಮೂನೆ ಆಯ್ಕೆಯಲ್ಲಿರ್ತಕ್ಕಂಥ ಮತ್ತು ವಿವಿಧ ನಮೂನೆಯ ಪ್ರಕಾರಗಳ ಬಗ್ಗೆ, ತಂತ್ರಗಳ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ಇದ್ದಾಗ ಆಗ ಮಾದರಿ ಆಯ್ಕೆ ತಪ್ಪಾಗುವಂತಹ ಅವಕಾಶಗಳು ಇರ್ತವೆ.
ಈ ತಪ್ಪು ಮಾಹಿತಿ ಅಥವಾ ನಮೂನೆ ಆಯ್ಕೆ ಅನ್ನುವಂಥದ್ದು ಇಡೀ ಸಂಶೋಧನೆ ಅಡ್ಡದಾರಿ ಹಿಡಿಯೋದಕ್ಕೆ ಕಾರಣ ಆಗ್ತದೆ ಅನ್ನುವಂಥದ್ದು. Impossibility of sampling. Process of sampling, it is not applicable in the case where universe is too small, consisting of heterogeneous set of data. ಎಲ್ಲಿ ಸಮಾಜಗಳಲ್ಲಿ ವೈವಿಧ್ಯಮಯ ಆಗಿರ್ತಕ್ಕಂಥ ಗುಂಪುಗಳಿರ್ತಾವೋ, ಜನಸಂಖ್ಯೆ ಇರ್ತಾದೋ, ಅಂತಹ ಸಂದರ್ಭದಲ್ಲಿ ನಮೂನೆ ಆಯ್ಕೆ ಅನ್ನೋದು ಒಂದು ಕಷ್ಟಕರವಾಗಿರ್ತಕ್ಕಂಥದ್ದು. ಇಟ್ ಈಸ್ ಡಿಫಿಕಲ್ಟ್ ಟು ಡಿರೈವ್ ದ ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ ಇನ್ ಸಚ್ ಕೇಸಸ್. ಯಾಕಂದರೆ ಎಲ್ಲ ವರ್ಗದವರನ್ನು, ಎಲ್ಲ ಜಾತಿ, ಜನಾಂಗ, ಲಿಂಗ, ಧರ್ಮ ಬಾರ್ದಂಥ ಸನ್ನಿವೇಶದಲ್ಲಿ ಇವೆಲ್ಲವೂ ಇದ್ದಾವೆ. ಈ ಎಲ್ಲರನ್ನೂ ಸಮಾನವಾಗಿ ಪ್ರಾತಿನಿಧಿಕತೆಯನ್ನು ಹೊಂದಿರುವ ರೀತಿಯಲ್ಲಿ ನಮೂನೆಯನ್ನು ಆಯ್ಕೆ ಮಾಡುವಂಥದ್ದು ಕಷ್ಟ. ಸೆನ್ಸಸ್ ಸ್ಟಡಿ ಈಸ್ ದ ಓನ್ಲಿ ಆಲ್ಟರ್ನೇಟಿವ್ ಫಾರ್ ಡೂಯಿಂಗ್ ಸ್ಟಡಿ ಫಾರ್ ಸಚ್ ಫೆನಾಮಿನಾ. ಅಂತಹ ಸಂದರ್ಭದಲ್ಲಿ ನಮೂನೆ ಬದಲಾಗಿ ಸೆನ್ಸಸ್ ಅಂದರೆ ಎಲ್ಲರನ್ನೂ ಅಧ್ಯಯನ ಮಾಡುವಂಥ ಒಂದು ಮಾರ್ಗವೇ ಸೂಕ್ತ ಆಗ್ತದೆ ಅನ್ನುವಂಥದ್ದು. ಚೇಂಜಬಿಲಿಟಿ ಆಫ್ ಯೂನಿಟ್ಸ್. ವೆನ್ ದ ಯೂನಿಟ್ ಆಫ್ ದ ಪಾಪ್ಯುಲೇಷನ್ ಆರ್ ನಾಟ್ ಇನ್ ಹೋಮೋಜಿನಿಟಿ, the sampling techniques will be the unscientific. ಸೊ ಯಾವಾಗ ಸಂಶೋಧನೆಯ ಗುಂಪು ಏಕರೂಪತೆಯನ್ನು ಹೊಂದಿಲ್ಲದೆ ವೈವಿಧ್ಯಮಯವಾಗಿದ್ದು ನಿರಂತರವಾಗಿ ಪರಿವರ್ತನೆಯ ಪ್ರಕ್ರಿಯೆಗೆ ಒಳಗಾಗ್ತಾ ಇದ್ದಾಗ, ಆಗ ಆರಂಭದಲ್ಲಿ ಈತನು ಆಯ್ಕೆ ಮಾಡಿರ್ತಕ್ಕಂಥ ನಮೂನೆ ವಿಧಾನ ಅವೈಜ್ಞಾನಿಕವಾಗ್ತದೆ, ಅನ್ಸೈಂಟಿಫಿಕ್. ಇನ್ ಸ್ಯಾಂಪಲಿಂಗ್ ಥ್ರೂ ದ ನಂಬರ್ ಆಫ್ ಕೇಸಸ್ ಈಸ್ ಸ್ಮಾಲ್, it is not always easy to stick to the selected cases. The unit of sampling may be the widely dispersed. ಅಂದರೆ ಅದು ಬೇರೆ ಬೇರೆ ಕಡೆ ಆಡಿಕೊಂಡಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಅಂದರೆ ಯಾವಾಗ ಈ ಒಂದು ಗುಂಪು ಬದಲಾವಣೆಯ ನೇಚರ್ ಹೊಂದಿರ್ತದೋ ಆಗ ಸ್ಯಾಂಪ್ಲಿಂಗ್ ಸೈಜು ತಪ್ಪುವಂಥ ಅವಕಾಶ ಇರ್ತದೆ. ಸೊ ಈ ರೀತಿಯಾಗಿ ಈ ಒಂದು ಸ್ಯಾಂಪ್ಲಿಂಗ್ ವಿಧಾನದಲ್ಲಿ ಕೆಲವಾರು ದೋಷಗಳಿದ್ದಾವೆ. ಸೊ ಏನೇ ಅನಾನುಕೂಲಗಳಿದ್ದರೂ ಕೂಡ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಅನುಕೂಲಗಳು. ಸೊ ಸ್ಯಾಂಪಲ್ ವಿಧಾನದ ಅನಾನುಕೂಲಗಳಿಗಿಂತ ಅನುಕೂಲಗಳೇ ಜಾಸ್ತಿ ಇರೋದರಿಂದ ಮತ್ತು ಸಮಾಜ ವಿಜ್ಞಾನಗಳಲ್ಲಿ ಸಮಾಜವೇ ಪ್ರಯೋಗಾಲಯ ಆಗಿರೋದರಿಂದ, ಸಮಾಜಗಳು ಸಂಕೀರ್ಣವಾಗಿರೋದರಿಂದ, ಜನಸಂಖ್ಯೆ ಹೆಚ್ಚಾಗಿರೋದರಿಂದ ಎಲ್ಲವನ್ನು ಕೂಡ ಅಧ್ಯಯನ ಮಾಡೋದು ಯಾರಿಂದಲೂ ಸಾಧ್ಯ ಇಲ್ಲ. ಅದಕ್ಕೆ ಹಣ ಹೆಚ್ಚು ವ್ಯಯ ಆಗ್ತದೆ, ಅದಕ್ಕೆ ಸಮಯ ಹೆಚ್ಚು ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಒಂದು ನಮೂನೆ ವಿಧಾನ ಅಥವಾ ಸ್ಯಾಂಪ್ಲಿಂಗ್ ವಿಧಾನ ಅನ್ನೋದು ಸಂಶೋಧನೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಒಂದು ವಿಜ್ಞಾನ ಅಥವಾ ಟೆಕ್ನಿಕ್ ಅಂತ ಹೇಳ್ತಾ, ಸೊ ಅದರ ಒಂದು ಅನುಕೂಲ ಅನಾನುಕೂಲಗಳು ತಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇಂದಿನ ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.